ಕಲ್ಯಾಣ ಕರ್ನಾಟಕ ಪ್ರದೇಶ ಹೆಗ್ಗಳಿಕೆ ಪಾತ್ರ ಆದಂಥ ಈ ಒಂದು ಪ್ರದೇಶದ ಈಶಾನ್ಯ ಪದವೀಧರರ ಕ್ಷೇತ್ರದಿಂದ ವಿಧಾನ ಪರಿಷತ್ತಿಗೆ ನಡೆಯುವಂಥ ಒಂದು ಚುನಾವಣೆ. ಈ ಚುನಾವಣೆ ಜೂನ್ 3ನೇ ತಾರೀಕಿಗೆ ಇದರ ಮತದಾನ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒಬ್ಬ ಅಭ್ಯರ್ಥಿಯಾಗಿ ಇವತ್ತು ಪಕ್ಷದ ಸೂಚನೆ, ಪಕ್ಷದ ನಿರ್ಣಯ ಪ್ರಕಾರ ನಾಳೆ 16ನೇ ಮೇ ಬೆಳಿಗ್ಗೆ 10:30 ಗಂಟೆಗೆ ಕಲಬುರಗಿಯ ಪಬ್ಲಿಕ್ ಗಾರ್ಡನ್ನಲ್ಲಿರುವಂಥ ವೀರಶೈವ ಕಲ್ಯಾಣ ಮಂಟಪದಲ್ಲಿ 7 ಜಿಲ್ಲೆಯ ಮುಖಂಡರು, 7 ಜಿಲ್ಲೆಯ ಕಾರ್ಯಕರ್ತರು, ಜಿಲ್ಲಾಧ್ಯಕ್ಷರುಗಳ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಸಭೆ ಸೇರಿ ಈ ಒಂದು ನಾಮಪತ್ರ ಸಲ್ಲಿಕೆ ಕಾರ್ಯಕ್ರಮವನ್ನು ನಾವು ನಿಶ್ಚಯ ಮಾಡಿದ್ದೀವಿ. ಈ ನಿಟ್ಟಿನಲ್ಲಿ ತಮ್ಮ ಮೂಲಕ ತಮಗೂ ಮತ್ತು ಎಲ್ಲ ಪದವೀಧರರಿಗೂ ಮತ್ತು ಪಕ್ಷದ ವಿಶೇಷವಾಗಿ ಶಾಸಕರು, ಮಾಜಿ ಶಾಸಕರು, ಜಿಲ್ಲಾಧ್ಯಕ್ಷರುಗಳು, ಪದಾಧಿಕಾರಿಗಳಿಗೂ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬರಲು ವಿನಂತಿ ಮಾಡಿಕೊಂಡು ನನಗೆ ಆಶೀರ್ವಾದ ಮಾಡಬೇಕು. ಮತ್ತು ಈ ಒಂದು ಪಯಣದಲ್ಲಿ ಏನು ನಾನು ಕಂಡಂಥ ಕನಸುಗಳು ಏನು ಕಳೆದ ಅವಧಿಯಲ್ಲಿ 12ರಿಂದ 18 ಒಂದು ವಿಧಾನ ಪರಿಷತ್ತಿನ ಸದಸ್ಯನಾಗಿ ನನ್ನನ್ನು ಆಶೀರ್ವಾದ ಮಾಡಿದರು. ಆ ಸಂದರ್ಭದಲ್ಲಿ ಏನು ಮಾಡಿದಂಥ ಕಾರ್ಯಗಳು, ಹಲವಾರು ಕನಸುಗಳನ್ನು ಸೇವೆ ಸಲ್ಲಿಸುವಂಥ ಆ ಸದನದಲ್ಲಿ ಪ್ರಸ್ತಾಪ ಮಾಡುವಂಥ ಕೆಲಸ ಮಾಡಿದ್ದೀನಿ. ಇನ್ನೂ ಸಾಕಷ್ಟು ಸಮಸ್ಯೆಗಳು, ಬೇಡಿಕೆಗಳು, ಉದಾಹರಣೆಗಾಗಿ ನಮ್ಮ ಆರ್ಟಿಕಲ್ 371J ಪರಿಣಾಮಕಾರಿಯಾಗಿ ಅನುಷ್ಠಾನ ಆಗಬೇಕು. ಮತ್ತು ಈ ಭಾಗದ ಖಾಲಿ ಹುದ್ದೆಗಳು ನಿಖರವಾಗಿ ಭರ್ತಿ ಆಗಬೇಕು. ನಮಗೇನು ಮೀಸಲಾತಿ ಸಿಕ್ಕದ ಇಂಥದ್ದೆಲ್ಲ ಇವತ್ತಿನ್ನೂ ಅನುಷ್ಠಾನಗೊಳ್ಳಬೇಕಾಗಿದೆ. ಆ ಒಂದು ನಿಟ್ಟಿನಲ್ಲಿ ಆ ಒಂದು ನಿಟ್ಟಿನಲ್ಲಿ ನಾನು ಸಾಗಿದಂಥ ಈ ಒಂದು ದಾರಿಯಲ್ಲಿ ಮುಂದೆ ಕೂಡ ಹೆಚ್ಚಿನ ಒಂದು ಅನುಭವದೊಂದಿಗೆ ನಾನು ಕೆಲಸ ಮಾಡ್ತೀನಿ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಜಿಲ್ಲೆಯ ಎಲ್ಲ ಪಕ್ಷದ ಕಾರ್ಯಕರ್ತರು, ಜಾತ್ಯತೀತ ಜನತಾದಳ ಮತ್ತು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಕಾರ್ಯಕರ್ತರು ಮತ್ತು ವಿಶೇಷವಾಗಿ ಮುಖಂಡರು, ಶಾಸಕರು, ಮಾಜಿ ಶಾಸಕರು, ಸಂಸದರು, ಜಿಲ್ಲಾಧ್ಯಕ್ಷರುಗಳು, ಪದಾಧಿಕಾರಿಗಳು, ಜಿಲ್ಲೆ ಯೂನಿಟ್ ಬಂತು. ಮತ್ತು ಅದೇ ಥರ ರಾಜ್ಯದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಯುವಕರ ಕಣ್ಮಣಿ BY ವಿಜೇಂದ್ರಜಿಯವರು ಭಾಳ ಕುಲಂಕುಷವಾಗಿ ಇವತ್ತು ಅವ್ರ ನೇತೃತ್ವದಲ್ಲಿ ಈ ಸ್ಥಾನವನ್ನು ಗೆದ್ದಿಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರ ಜೊತೆ ಸಮಾಲೋಚನೆ ಮಾಡಿ, 7 ಜಿಲ್ಲೆಯ ಮುಖಂಡರ ಜೊತೆ ಸಮಾಲೋಚನೆ ಮಾಡಿ ಇವತ್ತು ನಿರ್ಣಯವನ್ನು ಕೈಗೊಂಡಿದ್ದಾರೆ. ಮತ್ತು ಅವ್ರ ಜೊತೆ ಮಾನ್ಯ ಯಡಿಯೂರಪ್ಪನವರು ಮತ್ತು ಇಡೀ ಕೋರ್ ಕಮಿಟಿ ಮತ್ತು ಎಲ್ಲ ರಾಜ್ಯದ ಮುಖಂಡರುಗಳು ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಸ್ಮರಿಸ್ತಾ ಅವರೆಲ್ಲರಿಗೂ ಕೃತಜ್ಞತೆಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಮತ್ತು ಅದೇ ಥರ ರಾಷ್ಟ್ರೀಯ